ತೋರಿಸೋದೆಲ್ಲ ತೋರಿಸ್ಬಿಟ್ಟವಲ್ಲ. ಕಳೆದ ಎರಡು ವರ್ಷದಲ್ಲಿ ಏನೇನು ಈ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡ್ಬೋದು, ಹಿಂದೆ ಯಾವ ಸರ್ಕಾರನೂ ಮಾಡದೇ ಇರೋವಂಥ ಬೆಲೆ ಏರಿಕೆಗಳು ಕಸನೂ ಬಿಟ್ಟಿಲ್ಲ. ಆ ರೀತಿ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರನ್ನು ದರೋಡೆ ಮಾಡಿಬಿಟ್ಟಿದ್ದೀರಾ. ಇನ್ನೇನು ತೋರಿಸೋದೇನೈತೆ? ಇನ್ಯಾವುದನ ಇದ್ದರೆ ಗಾಳಿಗೊಂದು ಬಿಟ್ಟಿದ್ದೀರಾ, ಅದನ್ನು ತೋರಿಸ್ಬಿಡಿ. ಅದನ್ನೇ ತೋರಿಸ್ಬೋದು. ಮೋಸ್ಟ್ಲಿ ವಿಂಡ್ ನಾವು ಆಡ್ತಾ ಇರೋದನ್ನು ನೋಡಿದ್ರಿ. ಈಗ ಮನೆಯಲ್ಲಿ ನೀವು ಗಾಳಿ ಕುಡಿದ್ರೆ ಅದಕ್ಕೂ ಟ್ಯಾಕ್ಸು, ನೀರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆಯಿಂದ ಕಸಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆ ತೆರಿಗೆ ಹಾಕಿದ್ದಾರೆ, ಪೆಟ್ರೋಲ್ ಡೀಸೆಲ್. ಇವತ್ತು ಲಾರಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಡೀಸೆಲ್ ಏರಿಕೆ ಬಗ್ಗೆ. ಅದರಿಂದ ಇನ್ನೇನು ತೋರಿಸೋದೇನು ಇಲ್ಲ. ನೆನ್ನೆನು ಡಿ ಕೆ ಶಿವಕುಮಾರ್ ಅವರ ಕಾಳಜಿಯನ್ನು ನಾನು ಗಮನಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2013ಕ್ಕೆ ಒಂದು ಸಿಲಿಂಡರ್ ಬೆಲೆ 1190 ರೂಪಾಯಿ ಇತ್ತು. ಇವತ್ತದು 900 ರೂಪಾಯಿಗೆ ಬಂದು ನಿಂತಿದೆ 2013ಕ್ಕೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದೇನೆ, 23ರಲ್ಲಿ ಇದ್ದಂತಹ ಬಾಂಡ್ ಪೇಪರು 20 ರೂಪಾಯಿದು 100 ರೂಪಾಯಿ ಆಗಿದೆ. 23ರಲ್ಲಿ ಇದ್ದಂತಹ ಹಾಲಿನ ಬೆಲೆ ಇವತ್ತಿಗೆ 9 ರೂಪಾಯಿ ಹೆಚ್ಚಾಗಿದೆ. ನೀರಿನ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಮನೆಗೆ ಬಹುತೇಕ 400ರಿಂದ 500 ರೂಪಾಯಿ ಕಸದ ತೆರಿಗೆಯನ್ನು ಹಾಕ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸೋದ್ರ ಮೂಲಕ ಅಕ್ಕಪಕ್ಕದ ಬಿಜೆಪಿ ರಾಜ್ಯಗಳಲ್ಲಿ ಕಡಿಮೆಗೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ, ನೀವು ಏರಿಸ್ಕೊಂಡಿದ್ದೀರಿ. ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ. ಇಷ್ಟು ಕಟ್ಟೋದಕ್ಕಾಗಲ್ವಾ ನಿಮಗೆ? ಏನು ದಾಡಿ ಆಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? 2023ಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೇಂಟೈನ್ ಮಾಡಿದ್ರೆ ಸಾಕಿತ್ತು, ಇಳಿಸೋದು ಬೇಡ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ 10 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರ್ ಅನ್ನ ಕೊಟ್ಟು 1190 ರೂಪಾಯಿಯಿಂದ 900 ರೂಪಾಯಿಗೆ ಇವತ್ತಿನ ರೇಟ್ ಇದೆ. 850